ಏನೋ ಸರ್ಕಾರಿ ಬಸ್ ಚಾಲಕ ಸೈಡ್ ಕೊಡಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಹಲ್ಲೆ ನಡೆಸಲಾಗಿದೆ. ಬಸ್ ಚಾಲಕನ ಕುತ್ತಿಗೆಗೆ ಚಾಕುವಿನಿಂದ ಕುಯ್ದು ಪರಾರಿಯಾಗಿದ್ದಾನೆ ವ್ಯಕ್ತಿ. ಚಾಲಕನ ಮೇಲೆ ಹಲ್ಲೆ ನಡೆಸಿ ಬೈಕ್ ಸವಾರ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಕ್ಷುಲ್ಲಕ ಕಾರಣಕ್ಕಾಗಿ ಚಾಲಕನನ್ನ ಬಸ್ನಿಂದ ಕೆಳಗಡೆ ಇಳಿಸಿ ಹಲ್ಲೆಯನ್ನ ಮಾಡಲಾಗಿದೆ. ಘಟನೆ ನಡೆದಿರೋದು ಬೀದರ್ನ ಭಾಲ್ಕಿ ತಾಲೂಕಿನ ಬೀರಿ ಕೆ ಅನ್ನುವಂತಹ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದೆ. ಬೀರಿ ಕೆ ಗ್ರಾಮ. ಬಸ್ ಚಾಲಕನನ್ನ ಭಾಲ್ಕಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಷ್ಟಾದರೂ ಸಹ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಈಗ ಸದ್ಯಕ್ಕೆ ದಾಖಲು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಭಾಲ್ಕಿ ಗ್ರಾಮೀಣ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಾತು ಖರಾಬ್ ಆಯ್ತು ನೋಡಿ, ಹೇಳ್ತೀನಿ ನಿಮಗ. क्या होगा? कहीं के लिए आके मार रहा तू मेरे को? तू कहीं के लिए आके मार रहा? मारायला माहितीये पूर्ण ನೀವು ಹಂಗ ಮಾತಾಡಿ ಮೇಲೆ ಅವ್ರು ಮಾತಾಡಿದ ನೀವು ಹಂಗ ಮಾತಾಡಬೇಡ ಅಂತ ಹೇಳಿದ್ರೆ ನೀನು ಅದಕ್ಕೆ ನೀವು ಫಸ್ಟ್ ಹೇಳ್ದಿನ ನಿಂಗೆ ಗಾಡಿಯಾಗ ಹೇಳಿದ್ರೆ ನೀವು ಹಂಗ ಮಾತಾಡಬೇಡ ಅಂತ ಹೇಳ್ತೀನಿ. ನಿನ್ನ ಹಂಗ ಮಾತಾಡಬೇಡ ಅಂತ ಹಿಂಗೆ ಅಸಲ ಹೇಳ್ತೀನಿ ನಾನು ನಿನ್ನ. ನೀವೇನ್ ನೋಡ್ತಾ ಇದ್ರಲ್ಲ ದೃಶ್ಯಾವಳಿಗಳು, ಇದು ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂತಹ ದೃಶ್ಯಾವಳಿಗಳು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬೀರಿ ಕೆ ಗ್ರಾಮ. ಅಲ್ಲಿ ಬಸ್ ಚಾಲಕ ಬಸ್ಸನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಹಿಂದೆ ಬರುವಂತಹ ಬೈಕ್ ಸವಾರರು ಅವರಿಗೆ ಸೈಡ್ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮಾತಿಗೆ ಮಾತು ಬೆಳೆಯುತ್ತೆ. ತದನಂತರ ಅಲ್ಲಿರುವಂತಹ ಯುವಕರು ನೋಡಿ ಯಾವ ರೀತಿಯಾಗಿ ಆ ಡ್ರೈವರ್ನ ಹೊಡಿತಾ ಇದ್ದಾರೆ ಅಂತ. ಒಬ್ಬ ಸರ್ಕಾರಿ ನೌಕರನಿಗೆ ಕರ್ತವ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಹೊಡೆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತಹ ಕನಿಷ್ಠ ಜ್ಞಾನನೂ ಈ ಯುವಕರಿಗಿಲ್ಲ ಅನ್ಸುತ್ತೆ. ಅವ್ರ ಮೇಲೆ ಪ್ರಕರಣ ದಾಖಲಾಗೋದಾಗ್ಲಿ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಾಗ್ಲಿ, ಅದು ಏನಾಗುತ್ತೆ ಅನ್ನುವಂತಹ ಅರಿವು ಅವ್ರಿಗಿಲ್ಲ ಅನ್ಸುತ್ತೆ. ಇಡೀ ಬಸ್ನಲ್ಲಿ ಜನ ತುಂಬಿದ್ದಾರೆ, ಬಸ್ ಸಂಚಾರ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ಈ ರೀತಿಯಾಗಿ ಹಲ್ಲೆನ ಮಾಡ್ತಿರೋದು ಒಬ್ಬಿಬ್ಬರಲ್ಲ, ಸುಮಾರು 4 ರಿಂದ 5 ಜನ ಯುವಕರು ಹೊಡಿತಾ ಇದ್ದಾರೆ. ಆದರೆ ಬಿಡಿಸುವಂತಹ ಪ್ರಯತ್ನವನ್ನ ಅಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಾನಂದ್ ಕೊಡ್ತಾರೆ. ಶಿವಾನಂದ್, ಯಾವ ಕಾರಣಕ್ಕಾಗಿ ಗಲಾಟೆ ಶುರುವಾಯಿತು? ಅದಾದ ಮೇಲೆ ಈಗ ಆ ಬಸ್ ಡ್ರೈವರ್ನ ಆರೋಗ್ಯದ ಪರಿಸ್ಥಿತಿ ಹೇಗಿದೆ? ಜಗದೀಶ್, ಈ ಒಂದು ಘಟನೆ ನಡೆದಿರುವಂತದ್ದು ಏನೋ ಬಸ್ ಮುಂದೆ ಹೋಗ್ತಾ ಇತ್ತು, ಹಿಂದೆ ಬರ್ತಾ ಇದ್ದಂತ ಬೈಕ್ ಸೈಡ್ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಗಲಾಟೆ ನಡೆದಿರುವಂತದ್ದು. ಏನೋ ಬಸ್ ಮುಂದೆ ಹೋಗ್ತಾ ಇರುವಂತ ಬಸ್ಗೆ ಬೈಕ್ ಸವಾರೇನು ಹಾರ್ನ್ ಹೊಡೆದಿರ್ತಾನೆ. ಹಾರ್ನ್ ಹೊಡೆದ್ರು ಕೂಡ ಏನು ಬಸ್ ಚಾಲಕ ಸೈಡ್ ಕೊಟ್ಟಿಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಏನೋ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತದ್ದು. ಆತನ ಬಟ್ಟೆಯನ್ನೆಲ್ಲ ಹರಿದು ಹಿಗ್ಗಾಮುಗ್ಗ ತರಿಸಿರುವಂತದ್ದು. ಏನು ಮೊದಲಿಗೆ ಏನು ಬೀದರ್ ಟು ಬಾಲ್ಕಿ ಅಂದ್ರೆ ಬಾಲ್ಕಿಯಿಂದ ಬೀದರ್ಗೆ ಬರ್ತಾ ಇದ್ದಂತ ಬಸ್ ಇದು ವಾಯಾ ಚಂದಾಪುರ ಮಾರ್ಗವಾಗಿ ಬರ್ತಾ ಇತ್ತು. ಆ ಸಮಯದಲ್ಲಿ ಬೀದಿ ಅನ್ನೋಂಥ ಒಂದು ಗ್ರಾಮದಲ್ಲಿ ಬಸ್ಸನ್ನ ಸ್ಟಾಪ್ ನಿಲುಗಡೆ ಆಗತ್ತೆ. ನಿಲುಗಡೆ ಆದ ಸಮಯದಲ್ಲಿ ಬೈಕ್ ಸವಾರರು ಇಬ್ಬರು ಮೊದಲು ಏನ್ ಮಾಡ್ತಾರೆ, ಬಸ್ಗೆ ಅಡ್ಡಗಟ್ಟಿ ಡ್ರೈವರ್ನ ತರಾಟೆಗೆ ತಗೋತಾರೆ. ಮಾತು ಬೆಳೆದು ಆ ಸಮಯದಲ್ಲಿ ಡ್ರೈವರ್ ಮೇಲೆ ಏಕಾಏಕಿ ಹಲ್ಲೆಗೆ ಮುಂದಾಗ್ತಾರೆ. ಹಲ್ಲೆ ಪರಿಣಾಮ ಡ್ರೈವರ್ಗೆ ಗಂಭೀರ ಗಾಯ ಆಗುತ್ತೆ. ಈಗ ಸದ್ಯ ಆತ ಕೂಡ ಆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಈಗಾಗಲೇ ಏನು ಬಸ್ ಸವಾರ ಏನಿದ್ದಾನೆ, ಬಸ್ ಚಾಲಕನಿಗೆ ಬೈಕ್ ಸವಾರರು ಹಿಗ್ಗಾಮುಗ್ಗ ಥಳಿಸಿರೋದ್ರಿಂದ ಅಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಯುವಕರು ಎಷ್ಟೊಂದು ರೊಚ್ಚಿಗೆದ್ದಿದ್ರು ಅಂತ ಅಂದ್ರೆ ಬಸ್ ಚಾಲಕನ ಮೇಲೆ ಹಿಗ್ಗಾಮುಗ್ಗ ತಡೆಯಕ್ಕೆ ಮುಂದಾಗ್ತಾರೆ. ಆತ ಇಲ್ಲ ಏನಿಲ್ಲ
ಕ್ಷುಲ್ಲಕ ವಿಚಾರ ಇದಕ್ಕೆ ಬಳಸ್ತೀರಪ್ಪ ಅನ್ನುವಂಥ ಮಾತನ್ನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಕೂಡ ಯಾರೊಬ್ಬರ ಮಾತನ್ನ ಕೇಟ ಯುವಕರು ಆತನ ಮೇಲೆ ಹಿಗ್ಗಾಮುಗ್ಗ ತಿಳಿಸಿರುವಂಥದ್ದು. ಬಸ್ನಿಂದ ಕೆಳಗಿಳಿಸಿ ಆತನನ್ನ ಕೆಳಗಿಳಿಸಿ ಪದೇ ಪದೇ ಆತನ ಮೇಲೆ ಕೈಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ಪರಿಣಾಮ ಆತನ ಬಟ್ಟೆ ಬರೆಯೆಲ್ಲ ಹರಿದು ಏನು ಗಂಭೀರ ಗಾಯಗೊಂಡಿದ್ದಾನೆ. ಗಾಯಗೊಂಡ ಪರಿಣಾಮ ಈಗ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ಈ ಕುರಿತ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜಗದೀಶ್, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.